ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಮರಗೆಣಸಿನಿಂದ ಯಾವ ರೀತಿ ಪಲ್ಯ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಹಶ್ವಾಯಿತು, ಅದರಿಂದ ಪಪ್ಪಾಯನ ತಿಂತ ಅಡುಗೆ ಮಾಡಿದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿಟ್ಕೊಂಡಂತಹ ಒಂದಷ್ಟು ಗೆಣಸನ್ನು ನೀರು ಹಾಕಿ ಉಪ್ಪಾಕಿ ಬೇಯಿಸ್ಕೊಂಡು, ಇನ್ನೊಂದು ಕಡೆ ಪಾಲಕ್ ರೈಸ್ಗೆ ಪಾಲಕ್ನ ಬೇಯಿಸ್ತಾ ಇದ್ದೆ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದೆ. ನಾನು ಯಾವುದಾದ್ರೂ ಪಲ್ಯ ಮತ್ತು ಅಥವಾ ಚಿತ್ರಾನ್ನ ಏನಾದರೂ ಮಾಡಿದ್ರೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕ್ತೀನಿ, ಬಿಕಾಸ್ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದ ತಕ್ಷಣ ಹಸಿಮೆಣಸಿನಕಾಯಿ ಹಾಕಿದೆ. ಅದಾದಮೇಲೆ ಈರುಳ್ಳಿ ಹಾಕಿದೆ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಸಾಲ್ಟನ್ನು ಹಾಕಿದೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಬೆಂದಿರುವಂಥ ಮರಗೆಣಸನ್ನು ಈ ಒಂದು ಬಾಣಲಿಗೆ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಮನೆಯಲ್ಲೇ ರೆಡಿ ಮಾಡಿದಂಥ ಒಂದು ಸ್ವಲ್ಪ ಸಾಂಬಾರು ಪೌಡರು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಚಪಾತಿ ಮತ್ತು ದೋಸೆ ಜೊತೆ ಚೆನ್ನಾಗಿರುತ್ತೆ, ಅಥವಾ ರೈಸ್ ಜೊತೆ ನೀವು ನೆಂಚ್ಕೊಳ್ಳೋದಕ್ಕೆ ಪಲ್ಯ ಥರ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇದು ನೋಡ್ಬೋದು ನೀವು ನನ್ನ ಕಂಪ್ಲೀಟ್ ಒಂದು ಲಂಚ್ ಯಾವ ರೀತಿ ಇತ್ತು ಅಂತ. ಮರಗೆಣಸಿನ ಒಂದು ಫ್ರೈ, ಮರಗೆಣಸಿನ ಚಿಪ್ಸ್, ಹಾಗೆ ಪಾಲಕ್ ರೈಸ್, ಪಪ್ಪಾಯ. ಸೊ ಯಾವ ರೀತಿ ಹೆಲ್ದಿಯಾದ ಒಂದು ಲಂಚನ್ನು ಮಾಡಿಕೊಂಡೆ. ಇದಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.